ನಾನು ಡಾಕ್ಟರ್ ನಂಜಪ್ಪ ಅಂತ ಮಾರ್ಸಂದ್ರದಲ್ಲಿ ಚೀಫ್ ವೆಟರ್ನರಿ ಆಫೀಸರ್ ಕೆಲಸ ಮಾಡ್ತಾಯಿದ್ದೀನಿ. ಈಗ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಮನೆ ಕಟ್ಕೊಂಡು ಎಲ್ಲ ಸೆಟ್ಲ್ ಆಗಿದ್ರು. ನಾವು ಇಷ್ಟು ಇನ್ನು 50 ಇಯರ್ಸ್ ಆದರೂ ನಾವು ಇನ್ನೂ ಒಂದು ಮನೆ ಕಟ್ಟಿರಲಿಲ್ಲ. ಮನೆಯಲ್ಲಿ ಭಾಳ ನಮಗೆ ಒಂದು ಮನೆ ಬೇಕು, ಇಷ್ಟೆಲ್ಲ ಎಲ್ಲರೂ ಕಟ್ಕೊಂಡ್ರು, ನಾವೇ ಕಟ್ಕೊಳ್ಳಲಿಲ್ಲ ಅಂದ್ಬಿಟ್ಟು ಒಂದು ಮನೆಯಲ್ಲಿ ಯಾವಾಗಲೂ ಗಲಾಟೆ ಮಾಡ್ತಿದ್ರು. ಅವ್ರ ಕೆಲಸದ ಒತ್ತಡದಿಂದ ಕಟ್ಟಕ್ಕಾಗ್ತಾ ಇರಲಿಲ್ಲ. ಪ್ಲ್ಯಾನ್ ಹಾಕ್ಸ್ಬಿಟ್ಟು ಕಟ್ಟಬೇಕು ಅಲ್ಲಿ ಅಂದ್ಬಿಟ್ಟು ನಾವು 3-4 ಕಡೆ ಇದು ಮಾಡೀವಿ. ಆಮೇಲೆ ನಮ್ಮ HR ಕನ್ಸ್ಟ್ರಕ್ಷನ್ ಅವರು ಮೊದಲು ಗೊತ್ತಿರಲಿಲ್ಲ ನಮಗೆ. HR ಕನ್ಸ್ಟ್ರಕ್ಷನ್ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ, ಬೋರ್ಡ್ ಮಾತ್ರ ನೋಡಿದ್ವಿ. ಆಮೇಲೆ ಏನು ಮಾಡ್ತಾಯಿದ್ದಾರೆ ಇವ್ರು ಕೆಲಸ ಅಂತ ಎಲ್ಲ ವಿಚಾರಿಸ್ಕೊಂಡಾಗ ಹಿಂಗೆಲ್ಲ ಕನ್ಸ್ಟ್ರಕ್ಷನ್ ಕಡೆ ಅವರು ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಅಂದರು. ಅವ್ರದ್ದೇ ಒಂದು 4-5 ಪ್ರಾಜೆಕ್ಟ್ ನಾವು ಕಟ್ಸಿದ್ದಾವೆ. ಅವ್ರಿಂದ ಅವರು ಹೇಳಿದ್ರು ನಮಗೆ, ಅವಾಗ ಗೊತ್ತಾಯಿತು ನಮಗೆ. ಮತ್ತು ನಮ್ಮ ಮೇಯ್ನ್ ಏಮ್ ಏನಿತ್ತು ಅಂತಂದರೆ ಎಲ್ಲರೂ ಕಟ್ಟಿಸ್ತಾರೆ, ಬಟ್ ನಾವು ತುಂಬ ವರ್ಷ ಕಾದು ಮಾಡ್ತಿರೋದ್ರಿಂದ ಡಿಫ್ರೆಂಟಾಗಿ ಎಲ್ಲರಿಗಿಂತ ಡಿಫ್ರೆಂಟಾಗಿ ಏನೋ ಕಟ್ಸೋಣ ಅಂತ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿ ನಾವು HR ಕನ್ಸ್ಟ್ರಕ್ಷನ್ಸ್ಗೆ ನಮ್ಮ ಪ್ರಾಜೆಕ್ಟ್ಸ್ಗೆ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ನಾವು ಒಂದು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಒಳ್ಳೆ ಪ್ಲ್ಯಾನ್ ಹಾಕ್ಸಿ ಒಳ್ಳೆ ಬಿಲ್ಡಿಂಗ್ ಆಗಬೇಕು, ಯಾರು ಕಟ್ದಿರೋ ಅಂಥ ಬಿಲ್ಡಿಂಗು ಒಂದು ಪ್ಲ್ಯಾನ್ ಮಾಡಿಕೊಡ್ಬೇಕು ಅಂತ ನಾವು ಅವ್ರನ್ನ HR ಕನ್ಸ್ಟ್ರಕ್ಷನ್ಸ್ನ ಭೇಟಿ ಮಾಡಿದಾಗ ಅವರು 4-5 ಪ್ಲ್ಯಾನು ನಮಗೆ ಎಲ್ಲ ಇದು ಮಾಡಿರು. ಅದಕ್ಕೆ ಯಾವುದು ನಮ್ಗೆ ಬೇಡ ಅಂದರು ಅದನ್ನು ತೆಗೆದಾಕಿ ಅವ್ರಿಗೆ ಎಷ್ಟು ಸಿಂಪಲ್ ಪರ್ಸನ್ ಅಂದರೆ ಯಾವಾಗ ಹೋದ್ರೂ ಅವರು ಖುಷಿಯಾಗಿ ಇದು ಬೇಡವಾ, ಇದು ಬೇಕಾ, ಇದೇನಲ್ಲಿ ಇನ್ಕ್ಲೂಡ್ ಮಾಡಬೇಕು, ಏನು ಎತ್ತ ಅಂದ್ಬಿಟ್ಟು ಎಲ್ಲನೂ ಅವ್ರು ನಮ್ಗೆ ಯಾವ ಥರ ಬೇಕೋ ಆ ಥರ ಪ್ಲ್ಯಾನ್ ಕನ್ವಿನ್ಸ್ ಆಗಿ ಮಾಡಿಕೊಟ್ರು. ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಬರ್ತಾಯಿದೆ. ಮತ್ತು ಲಾಸ್ಟ್ ನಾವು ಅವ್ರಿಗೆ ಕನ್ಸ್ಟ್ರಕ್ಷನ್ ಒಪ್ಸೋ ಟೈಮಲ್ಲಿ ಕೊರೋನಾ ಟೈಮ್ ಬಂದಿತ್ತು. ಆ ಟೈಮಲ್ಲಿ ತುಂಬ ಅಮೌಂಟ್ ವೇರಿಯೇಷನ್ ಆಯಿತು ಮತ್ತು ಲೇಬರ್ಸ್ ಪ್ರಾಬ್ಲಮ್ ಬಂತು. ಬಟ್ ಅದೇನು ಗೊತ್ತಾಗದಿರೋ ಹಾಗೆ ನಮಗೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಕರೋನಾ ಬಂದಿತ್ತು ಅಂತ ಆ ಫೀಲೇ ಆಗ್ತಿಲ್ಲ. ಆ ಥರ ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾ ಇದೆ. ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಏನಾರ ಹೇಳಿದ್ರು ಅದು ಅಲ್ಲೇ ರೆಕ್ಟಿಫೈ ಮಾಡ್ತಾರೆ. ನಮಗೆ ಬೇಕಾದ ರಿಕ್ವೈರ್ಮೆಂಟ್ಸ್ ಎಲ್ಲ ಪ್ಲ್ಯಾನಲ್ಲಿ ಹಾಕ್ಕೊಟ್ಟಿದ್ದಾವೆ. ಅದು ಬಿಟ್ಟು ಬೇರೆ ಏನು ಕೇಳಿದ್ರು ಅವ್ರು ಯಾವುದೂ ಇಲ್ಲ ಅನ್ನಲ್ಲ. ನಮಗೆ ಪ್ಲ್ಯಾನು ಮತ್ತು ಅವ್ರ ಕನ್ವಿನ್ಸ್ ಸ್ಕಿಲ್ಲು ನಮ್ಗೆ ತುಂಬ ಇಷ್ಟ ಆಯಿತು. ಅವ್ರ ಒಂಥರ ಅವರು ಆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋ ಥರ ಅವ್ರ ಅಗ್ರೆಸಿವ್ನೆಸ್ ಇರೋದಿಲ್ಲ. ಫುಲ್ ಸಾಫ್ಟಾಗೆ ನಮಗೆ ಕನ್ವಿನ್ಸ್ ಮಾಡಿಸ್ತಾರೆ. ಮತ್ತು ನಾವೇನೇ ಇವಾಗ ಕೆಲವೊಂದು ಕಾಂಟೆಂಪ್ರರಿ ಸ್ಟೈಲ್ ಅಂತ ಇದ್ದರೆ ಅದಕ್ಕೆ ಏನು ಬೇಕೋ ಅದೇ ಥರನೇ ಅವರು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಮತ್ತು ತುಂಬ ಕನ್ವಿನ್ಸ್ ಮಾಡಿಸೋದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ನಮಗೆ. ಯಾವ ಥರ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಈ ಥರ ಸರಿ ಇಲ್ಲ, ಆ ಥರ ಸರಿ ಇಲ್ಲ ಅಂತ ತುಂಬ ಆಪ್ಷನ್ಸ್ ಕೊಡ್ತಾರೆ. ನಮಗೂ ತುಂಬ ಖುಷಿ ಆಯಿತು. ನಮ್ಮ ಹತ್ರ ಎಷ್ಟು ಹುಡುಕರು ಸಿಗಲ್ಲ, ಅವ್ರ ಹತ್ರ ಇರುತ್ತೆ ಆ ಥರ ಡಿಸೈನ್ಸ್ ಎಲ್ಲ. ಕ್ವಾಲಿಟಿಲೂ ಅಷ್ಟೇ ಕಾಂಪ್ರಮೈಸ್ ಆಗಲ್ಲ. ಅವ್ರು ಹೇಳಿರೋ ಕ್ವಾಲಿಟಿ ಹಾಕ್ತಾ ಇರೋದು. ಇದುವರೆಗೂ ಅವ್ರು ಕನ್ವಿನ್ಸ್ ಆಗ್ದಲೇ ಇರೋದು ಅಂದರೆ ಕ್ವಾಲಿಟಿಯಲ್ಲಿ ಫುಲ್ ಕ್ವಾಲಿಟಿ ಮಾತ್ರ 100% ಅವರು ಯಾವುದೇ ರೀತಿ ಅದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಇದುವರೆಗೂ. ಅವ್ರು ಏನು ರೆಕಮೆಂಡ್ ಮಾಡಿದಾರೋ ಬ್ರ್ಯಾಂಡೆಡ್ ಐಟಮ್ಸಲ್ಲಿ ಯಾವುದು ಲೋಕಲ್ ಐಟಮ್ಸ್ ಅಂತೂ ಯಾವುದು ನೋಡಲಿಲ್ಲ ನಾವು. ಯಾವುದೇ ಐಟಮ್ ಆಗಲಿ ಅವರು ಎಲ್ಲ ಕ್ವಾಲಿಟಿ ಜಾಗ್ವಾರ್ ಕಂಪ್ನಿದೇ ಹಾಕ್ತೀವಿ ಅಂತ ನಮಗೆ ಅಗ್ರಿಮೆಂಟಲ್ಲಿ ಹೇಳಿದ್ದಾರೆ. ಅದನ್ನೇ ಅವರು ಮಾಡ್ತಾಯಿದ್ದಾರೆ. ಆಶೀರ್ವಾದ್ ಪೈಪ್ಸೇ ಯೂಸ್ ಮಾಡ್ತಾಯಿದ್ದಾರೆ. ಎಲ್ಲದೂ ಅಷ್ಟೇ, ಯಾವುದಕ್ಕೂ ಕ್ವಾಲಿಟಿ ವೈಸು ಯಾವುದಕ್ಕೂ ಅವರು ಕಾಂಪ್ರಮೈಸ್ ಆಗಲ್ಲ. ಯಾವುದೇ ಲೋಕಲ್ ಆಗಲಿ ಯಾವುದೇ ಅವರು ಬಳಸ್ಬಿಟ್ಟು ನಮಗೆ ಆವಾಗೊಂದು ಇವಾಗೊಂದು ಅಗ್ರಿಮೆಂಟಲ್ಲಿ ಏನಿದೆ ಅದನ್ನೇ ನಮಗೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಅವ್ರ ಸ್ವಂತ ಬಿಲ್ಡಿಂಗಿಗೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೋ ಈ ಬಿಲ್ಡಿಂಗು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಇದು ಮಾಡ್ತಿದ್ದಾವೆ. ಡೈಲಿ ವಿಸಿಟ್ ಕೊಡ್ತವೆ.
ನಮಗದು ತುಂಬ ಇಷ್ಟ ಆಯಿತು. ಅವ್ರು ಅಕಸ್ಮಾತ್ ಅವ್ರು ಬರೋಕ್ಕಾಗಿಲ್ಲ ಅಂತಂದರೂ ಬೇರೆಯವ್ರ ಜೂನಿಯರ್ ಇಂಜಿನಿಯರ್ಸ್ನಾದರೂ ಅವರು ಕಳಿಸಿ ಏನೇನು ಪ್ರಾಬ್ಲಮ್ ಇರುತ್ತೆ ಅದನ್ನು ರೆಕ್ಟಿಫೈ ಮಾಡಿಸ್ತಾರೆ ಅದೇ ಟೈಮಲ್ಲೇ. ಈ ಕೆಲವೊಂದು ಗೋಡೆ ಇಲ್ಲ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಸಾಕು, ಅದನ್ನು ಡೆಮಾಲಿಷ್ ಮಾಡಿಸಿ ಆದ್ರೂ ಅವರು ಚೆನ್ನಾಗಿ ಕಟ್ಸ್ಕೊಡ್ತಾರೆ. ಯಾವುದೇ ರೀತಿ ಅವರು ಬೇಜಾರು ಮಾಡ್ಕೊಳ್ಳೋದ್ರಾಗಲಿ ಏನು ನಮಗೆ ಅದು ಪರವಾಗಿಲ್ಲ ಆ ಥರ ಕಾಂಪ್ರಮೈಸ್ ಆ ಥರ ಆಗೋದಿಲ್ಲ. ಅವರು ಕರೆಕ್ಟಾಗಿರಬೇಕು ಅಂದರೆ ಚೆನ್ನಾಗಿರಬೇಕು ಆ ಥರ ನೋಡ್ಕೊತಾರೆ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ HR ಕನ್ಸ್ಟ್ರಕ್ಷನ್ಸಲ್ಲಿ. ಓನರ್ಗೆ ಬರ್ಡನ್ ಆಗ್ದಂಗೆ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾವೆ. ಅದರಿಂದ ನಮಗೆ ಯಾವುದು ಬರ್ಡನ್ನೇ ಅನಿಸಲ್ಲ. ಮತ್ತು ಅದು ಒಂದೊಂದು ಪೋರ್ಷನ್ ಯಾವಾಗ ಏನೇನು ಕಂಪ್ಲೀಟ್ ಆಗುತ್ತೋ ಆ ಟೈಮಲ್ಲಿ ನಮಗೆ ಅವರು ಒಂದು ಮಂತ್ಲಿ ವೈಸು ಇಲ್ಲಿ 15 ಡೇಸ್ ಒನ್ಸು ಅವ್ರವ್ರ ಬಡ್ಜೆಟ್ ಹೇಗಿದೆ ಒಂದು ಸಲ ಬೇಸ್ ಲೆವೆಲ್ ಕಂಪ್ಲೀಟ್ ಆದಾಗ ಒಂದು ಪೇಮೆಂಟ್ ಇಟ್ಟಿರ್ತಾರೆ. ಆಮೇಲೆ ಪಿಲ್ಲರ್ಗಳಿಗೆ ಒಂದ್ಸಲ, ಆಮೇಲೆ ರೂಫ್ ಆದಾಗ ಒಂದ್ಸಲ ನಮಗೆ ಅದು ಪೇಮೆಂಟ್ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಬರ್ಡನ್ ಆಗುತ್ತೆ. ನೆಕ್ಸ್ಟ್ ಅವ್ರ ಪೇಮೆಂಟ್ ಕಾಯ್ತಾ ಇರ್ತಾರೆ ಅನ್ನೋದು ಒಂದು ಏನು ನಮಗೆ ಸಮಸ್ಯೆ ಏನು ಕಂಡು ಬರಲಿಲ್ಲ ಪೇಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ. ನಮಗೂ ಅವ್ರಿಗೂ ಕನ್ಸ್ಟ್ರಕ್ಷನಲ್ಲಿ ಏನು ತೊಂದರೆ ಇಲ್ದಿರ ನಡ್ಕೊಂಡು ಹೋಗ್ತಾ ಇದೆ. ನಾವು ಪೇಮೆಂಟ್ಗೆ ಈಗ ತೊಂದರೆ ಆಗುತ್ತೆ ಅಂತಲೇ ನಾವು HR ಕನ್ಸ್ಟ್ರಕ್ಷನ್ ಕಂಪ್ನಿನ ಕೊಟ್ಟರೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ, ನಮ್ಗೆ ಯಾವುದೂ ತೊಂದರೆ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಈ ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡಿ ನಮಗೆ ಈಗ ಒಳ್ಳೆ ಕೆಲಸ ಆಗ್ತಾಯಿದೆ. ಟೆನ್ಷನ್ನೇ ಇಲ್ಲ ನಮಗೆ. ನಾವು ಮನೆ ಕಟ್ಟಿಸ್ತಿದ್ದೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ, ಟೆನ್ಷನ್ನೇ ಇಲ್ಲ. ನಾವು ಆರಾಮಾಗಿರ್ತೀವಿ. ನಮ್ಗಿನ್ನ ಅವ್ರಿಗೆ ಟೆನ್ಷನ್ ತಗೊತಿದ್ದಾರೆ. ನಾವು ಅಷ್ಟು ಸ್ಟ್ರೆಸ್ಸೇ ಇಲ್ಲ, ನಮ್ಗೆ ಆರಾಮಾಗಿ ಬರ್ತೀವಿ, ನಾವು ನೋಡ್ತೀವಿ ಕೆಲಸನ, ಹೋಗ್ತಿರ್ತೀವಿ. ಅವರೇ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ರೆಕ್ಟಿಫೈ ಮಾಡ್ತಾರೆ. ನಮ್ಮದೇನು ಅದ್ರ ಬಗ್ಗೆ ಟೆನ್ಷನ್ನೇ ಇರೋದಿಲ್ಲ. ಮತ್ತು ಎಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವರು ಯಾವ ಮೆಟೀರಿಯಲ್ ಹಾಕ್ತಾರೆ ಅದನ್ನು ಒಂದು ಮೆನ್ಷನ್ ಮಾಡಿರ್ತಾರೆ ಪೇಪರಲ್ಲಿ. ಅದನ್ನೇ ಟ್ರಾನ್ಸ್ಪರೆಂಟಾಗಿ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೆ, ಅದಕ್ಕೆ ಯಾವ ಕ್ವಾಲಿಟಿ ಹಾಕ್ತಾರೆ ಎಲ್ಲದೂ ಮೆನ್ಷನ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಶುರುವಾದಾಗಿದ್ದ ಈಗ ಪ್ರಾಜೆಕ್ಟ್ ಹೇಗೆ ಬರ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಂಪ್ಲೀಷನ್ ಸ್ಟೇಜಲ್ಲಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಿದ್ದಂಗೆ ಈಗ ಜನಗಳಿಗೆ ಸ್ವಲ್ಪ ಬಿಲ್ಡಿಂಗ್ ಹೇಗೆ ಬರ್ತಾ ಇದೆ, ಯಾವ ಡಿಸೈನ್ ಬರ್ತಾ ಇದೆ ಅಂದ್ಬಿಟ್ಟು ಎಲ್ಲ ನೋಡೋಕ್ಕೆ ಭಾಳಷ್ಟು ಜನ ಬರ್ತಾ ಇರ್ತಾರೆ. ದಿನಕ್ಕೊಬ್ಬರು ಇಬ್ಬರು ಹೇಗೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಫುಲ್ ಕಂಪ್ಲೀಷನ್ ಸ್ಟೇಜಲ್ಲಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬರೋ ಚಾನ್ಸ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಯಾರೇ ಬಂದ್ರೂ ನಮ್ಮ ಈ HR ಕನ್ಸ್ಟ್ರಕ್ಷನ್ ಕಂಪ್ನಿಗೆ ನೀವು ಕನ್ಸಲ್ಟ್ ಮಾಡಿರಿ, ಯಾವುದೇ ಪ್ರಾಬ್ಲಮ್ ಇಲ್ದಿರ ಅವ್ರು ಮುಗಿಸ್ಕೊಡ್ತಾರೆ. ನಾನು 2-3 ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ನೀವು ಹ್ಯಾಂಡ್ ಓವರ್ ಮಾಡಿ ಅವ್ರ ಪ್ರಾಜೆಕ್ಟು ಯಾವುದೇ ಟೆನ್ಷನ್ನು ಇಲ್ದಿರ ನಿಮಗೆ ಪ್ರಾಜೆಕ್ಟ್ ಮುಗಿಸ್ಕೊಡ್ತಾರೆ. ಯಾವುದೇ ಕ್ಲೈಂಟ್ಸ್ ಬಂದ್ರೂ ನಾನು HR ಕನ್ಸ್ಟ್ರಕ್ಷನ್ ಕಂಪ್ನಿಗೆ ರೆಕಮೆಂಡ್ ಮಾಡಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ರೆಕಮೆಂಡ್ ಮಾಡ್ತೀನಿ. Congratulate him and I wish him all the best for his success.